ಪಾವಗಡಕ್ಕೆ ನಟಿ ರಾಗಿಣಿ ದ್ವಿವೇದಿ ಭೇಟಿ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಿತ್ರಕ್ಕೆ ಬೆಂಬಲ ಕೋರಿದ ಭಾಮ ಹರೀಶ್. ಸರ್ಕಾರಿ ನ್ಯಾಯಬೆಲೆ ಅಂಗಡಿಗೆ ಸಿಕ್ತು ಗುಡ್ ರೆಸ್ಪಾನ್ಸ್. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಬಿಟ್ರೆ ಇಲ್ಲೇ ಇರೋಕೆ ನಾವು ರೆಡಿ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಿತ್ರದ ಪ್ರಚಾರಕ್ಕೆ ಗಡಿನಾಡು ಪಾವಗಡಕ್ಕೆ ಆಗಮಿಸಿದ ನಟಿ ರಾಗಿಣಿ ಮತ್ತು ನಿರ್ಮಾಪಕ ಭಾಮ ಹರೀಶ್ ಅವರನ್ನ ಅಭಿಮಾನಿಗಳು ಆತ್ಮೀಯವಾಗಿ ಸ್ವಾಗತಿಸಿದ್ರು. ಪಾವಗಡ ಪಟ್ಟಣದ ಅಲಂಕರ್ ಚಿತ್ರಮಂದಿರಕ್ಕೆ ಆಗಮಿಸಿದ ರಾಗಿಣಿ ಅಭಿಮಾನಿಗಳೊಂದಿಗೆ ಕುಳಿತು ಸಿನಿಮಾ ವೀಕ್ಷಿಸಿ ಅವರ ಸಂತಸವನ್ನ ಹಂಚಿಕೊಂಡರು. ಚಿತ್ರ ವೀಕ್ಷಣೆ ಮುಗಿಸಿದ ಬಳಿಕ ಅಭಿಮಾನಿಗಳು ರಾಗಿಣಿ ಅವರೊಂದಿಗೆ ಸೆಲ್ಫಿ ಹಾಗೂ ಫೋಟೋ ತೆಗೆಸಿಕೊಳ್ಳಲು ಮುಗಿಬಿದ್ರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ರಾಗಿಣಿ, ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘ ಎದುರಿಸ್ತಾ ಇರೋ ನೈಜ ಸಮಸ್ಯೆಗಳು, ಇನ್ನು ಸಾರ್ವಜನಿಕ ಪಡಿತರ ವ್ಯವಸ್ಥೆಯ ಸುತ್ತಲಿನ ವಾಸ್ತವ ಸಂಗತಿಗಳನ್ನ ಆಧಾರವಾಗಿಟ್ಟುಕೊಂಡು ಈ ಚಿತ್ರವನ್ನ ನಿರ್ಮಿಸಲಾಗಿದೆ. ಮನರಂಜನೆಯ ಜೊತೆಗೆ ಸಮಾಜಕ್ಕೆ ಒಂದೊಳ್ಳೆ ಸಂದೇಶ ನೀಡೋ ಪ್ರಯತ್ನವನ್ನ ಚಿತ್ರತಂಡ ಮಾಡಿದೆ. ಉತ್ತಮ ಕತೆ ಇರೋ ಈ ಚಿತ್ರವನ್ನ ಪ್ರತಿಯೊಬ್ಬರು ಚಿತ್ರಮಂದಿರಕ್ಕೆ ಬಂದು ವೀಕ್ಷಣೆ ಮಾಡಿ ಬೆಂಬಲಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಒಂದು ಆಕ್ಟರ್ ಆಗಿ ಒಂದು ಈ ತರ ಒಂದು ಸೋಷಿಯಲ್ ಮೆಸೇಜ್ ಕನ್ವೆ ಮಾಡುವಂತ ಪಾತ್ರ ಸಿಕ್ಕಿದಾಗ ಒಂದು ಚಾಲೆಂಜ್ ತರಾನು ಒಪ್ಕೋಬೇಕು. ಅದಾದ್ಮೇಲೆ ಇನ್ನೊಂದು ಖುಷಿ ಆಗತ್ತೆ, ದಟ್ ಒಂದು ಜನಕ್ಕೆ ತಲುಪಿಸುವಂತ ಒಂದು ಕೆಲಸ ನಾವ್ ಏನ್ ಮಾಡ್ಬೇಕು, ಅದೇನ್ ಪ್ರಯತ್ನ ಪಡ್ತಾ ಇದೀವಿ ಒಂದು ಕತೆ ಮೂಲಕ. ಯಾಕಂದ್ರೆ ಟುಡೇ ಮೀಡಿಯಾ ಇಸ್ ದ ಸ್ಟ್ರಾಂಗೆಸ್ಟ್ ಫೋಮ್. ನಾವು ಎಂಡ್ ರಿಸಲ್ಟ್ ಹಿಂಗೆ ಇರುತ್ತೆ ಹಂಗಿರುತ್ತೆ ಅಂತ ಹೇಳಕ್ ಆಗಲ್ಲ. ಬಟ್ ನಾವ್ ಮಾಡ್ಬೋದು, ನಮ್ ಕ್ಷಮ ಮಾಡ್ಬೋದು, ನಾವು ನಮ್ ಕಡೆಯಿಂದ ಎಷ್ಟಾಗತ್ತೋ ಅಷ್ಟು ನಾವು ಪುಷ್ ಮಾಡ್ಬೋದು ಅಂತ. ಸಾಕಷ್ಟು ಸೀನಿಯರ್ ಲೀಡರ್ಸ್ ನೋಡಿದ್ದಾರೆ ಸಿನಿಮಾನ. ಆಮೇಲೆ ಇನ್ನೂ ಸಾಕಷ್ಟು ಹೌದು ಸಿದ್ದರಾಮಯ್ಯ ಸರ್ ನಮ್ಮ ಬ್ಲೆಸ್ಸಿಂಗ್ಸ್ ಮಾಡಿದ್ದಾರೆ, ಟಿ.ಕೆ. ಸರ್ ಬ್ಲೆಸ್ಸಿಂಗ್ಸ್ ಮಾಡಿದ್ದಾರೆ, ಆಮೇಲೆ ಫುಡ್ ಮಿನಿಸ್ಟರ್ ಸರ್ ವಿಶಸ್ ಕೊಟ್ರು. ಸೊ ಎಲ್ಲರೂ ಸ್ಲೋ ಆಗಿ ಅವ್ರಿಗೆ ಕತೆ ಬಗ್ಗೆ ಗೊತ್ತಾದಾಗ, ಈ ಸಿನಿಮಾ ಬಗ್ಗೆ ಗೊತ್ತಾದಾಗ ಎಲ್ಲರೂ ತುಂಬಾನೇ ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹಿಸಿದ್ದಾರೆ. ಆಮೇಲೆ ಆದಷ್ಟು ಈ ವಾರದಲ್ಲಿ ಐ ಥಿಂಕ್ ವಿಲ್ ಬಿ ಕೀಪಿಂಗ್ ಅ ಸ್ಪೆಷಲ್ ಸ್ಕ್ರೀನಿಂಗ್ ಆಲ್ಸೋ ಫಾರ್ ಅ ಲಾಟ್ ಆಫ್ ಪೀಪಲ್. ಎಷ್ಟು ಜನ ನೋಡಿ ಇದ್ರ ಬಗ್ಗೆ ಮಾತಾಡಿದ್ರೆ ಅಷ್ಟು ಈ ಒಂದು ವಿಷಯ ನಾವೇನ್ ಹೇಳಕ್ ಹೊಟ್ಟಿದೀವಿ ಅದು ಆಚೆ ಬರುತ್ತೆ ಅಂತ. ನಿರ್ಮಾಪಕರು ಭಾಮ ಹರೀಶ್ ಮಾತನಾಡಿ ಪ್ರತಿಯೊಬ್ರು ಸಿನಿಮಾ ನೋಡಿ ಹರಸಿ ಅಂತ ಮನವಿ ಮಾಡಿದ್ದಾರೆ. ಬಹಳ ಖುಷಿ ಆಯ್ತು. ರಾಗಿಣಿಯವರು ಪಾವಗಡದಲ್ಲಿ ಹೀಗೆ ಬಹಳ ದೊಡ್ಡ ಎಲ್ಲ ಮಾಲೀಕರೇ ಬಂದು ನೋಡ್ತಾ ಇದ್ದಾರೆ ಅಂತೇಳಿ ಅಂತ ಅವರು ಪ್ರೀತಿಯಿಂದ ತಮ್ಮ ನೋಡಕ್ಕೆ ಇಲ್ಲಿ ಬಂದಿದ್ದಾರೆ. ಯಾಕಂದ್ರೆ ಪ್ರತಿ ತಾಲೂಕು ಹೋಗೋದು ಬಹಳ ಕಷ್ಟ, ಅದನ್ನು ಕೂಡ ಪಾವಗಡಕ್ಕೆ ನಾನು ಬಂದೇ ಬರ್ತೀನಿ ಅಂತೇಳಿ ರಾಗಿ ನಿಮ್ಮನ್ನೆಲ್ಲ ನೋಡೋದಕ್ಕೆ ಒಂದೇ ಬರ್ತೀನಿ ಅಂತೇಳಿ ಕೃಷ್ಣಪ್ಪನವರು ಹೇಳಿದಾಗ ಪ್ರೀತಿಯಿಂದ ಬಂದಿದ್ದಾರೆ. ಅವ್ರ ಮೇಲೆ ಕೂಡ ತಮ್ಮೆಲ್ಲರ ಆಶೀರ್ವಾದ ಇರಬೇಕು. ಯಾಕಂದ್ರೆ ರಾಗಿಣಿಯವರು ಬಹಳ ಒಂದು ಅದ್ಭುತವಾಗಿ ತಾವೆಲ್ಲ ವೀಕ್ಷಣೆ ಮಾಡಿದ್ದೀರಿ. ತುಂಬ ಅದ್ಭುತವಾದ ಮನೋಜ್ಞವಾದ ಅಭಿನಯ ಈ ಚಿತ್ರಕ್ಕೆ ನೀಡಿದ್ದಾರೆ. ಅವರಿಗೆ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ದೊರಕಲಿ, ತಮ್ಮೆಲ್ಲರ ಆಶೀರ್ವಾದ. ನಾವೆಲ್ಲರೂ ಮಾಧ್ಯಮ ಮುಖಾಂತರ, ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ತಾವೆಲ್ಲ ಅದನ್ನ ಪ್ರಸಾರ ಮಾಡಬೇಕು. ಕುಮಾರ್ ಬಂಗಾರಪ್ಪ ಮತ್ತು ರಾಗಿಣಿ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರೋ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಿತ್ರದಲ್ಲಿ ದೊಡ್ಡಣ್ಣ, ನವೀನ್ ಸಜ್ಜು, ಕೃಷ್ಣಪ್ಪ, ರುದ್ರೇಗೌಡ ಸೇರಿದಂತೆ ಹಲವರು ಅಭಿನಯಿಸಿದ್ದಾರೆ. ಇನ್ನು ತೇಜಮೂರ್ತಿ ಹಾಗೂ ಪದ್ಮಾವತಿ ಚಂದ್ರಶೇಖರ್ ನಿರ್ಮಿಸಿರೋ ಈ ಚಿತ್ರಕ್ಕೆ ಸಾತ್ವಿಕ್ ಪವನ್ ಕುಮಾರ್ ನಿರ್ದೇಶನ ಮಾಡಿದ್ದು, ಸಾರ್ವಜನಿಕರ ಪಡಿತರ ವ್ಯವಸ್ಥೆ ಹಾಗೂ ಅನ್ನಭಾಗ್ಯ ಯೋಜನೆಯ ಸುತ್ತಲಿನ ನೈಜ ಸಂಗತಿಗಳನ್ನು ಹಾಸ್ಯಮಯವಾಗಿ ಮತ್ತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಚಿತ್ರಿಸಲಾಗಿದೆ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘದ ರಾಜ್ಯಾಧ್ಯಕ್ಷ ಟಿ. ಕೃಷ್ಣಪ್ಪ, ತಾಲೂಕು ಅಧ್ಯಕ್ಷ ನಾಗರಾಜು ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಲಕ್ಷ್ಮಣಗೌಡ, ಕಾರ್ಯದರ್ಶಿ ರಾಮಕೃಷ್ಣಪ್ಪ ಸೇರಿದಂತೆ ಪಾವಗಡ ತಾಲೂಕಿನ ನ್ಯಾಯಬೆಲೆ ಅಂಗಡಿ ಮಾಲೀಕರು ಉಪಸ್ಥಿತರಿದ್ದರು. ಪಾವಗಡದಲ್ಲಿ ನಡೆದ ಈ ಕಾರ್ಯಕ್ರಮದ ಮೂಲಕ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಿತ್ರದ ಪ್ರಚಾರಕ್ಕೆ ಮತ್ತಷ್ಟು ವೇಗ ಸಿಕ್ಕಿದ್ದು, ಸಾರ್ವಜನಿಕರು ಸಿನಿಮಾವನ್ನ ನೋಡಿ ಒಳ್ಳೆಯ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ನೀವಿನ್ನೂ ಸಿನಿಮಾ ನೋಡಿಲ್ಲ ಅಂದ್ರೆ ಪಾವಗಡದ ಅಲಂಕರ್ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಆನಂದಿಸಿ ಹರಸಿ ಅಂತ ಕೇಳ್ಕೊಳ್ಳಾಗ್ತಾ ಇದೆ.